ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಇಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. 1 ಸ್ಪೂನ್ ಕಲ್ಲುಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ 10 ನಿಮಿಷ. ಇಲ್ಲಿ 1/4 kg ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಸೈಡಿಗೆ ಇಡ್ತೀನಿ. ಇವಾಗ ಇದಕ್ಕೆ 2 ದೊಡ್ಡ ಈರುಳ್ಳಿ, 2 ಮೆಣಸಿನ್ಕಾಯಿ ಮೀಡಿಯಮ್ ಸೈಜು, ಮತ್ತು 5 ಚಿಕ್ಕ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡದಾಗಿದ್ದರೆ ನೀವು 3 ತೊಗೋಬೋದು. ನಾಟಿ ಟೊಮೆಟೊನೂ ತೊಗೊಳ್ಳಿ, ಏನಕ್ಕೆ ಅಂದರೆ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಫಾರಮ್ ಟೊಮೆಟೊ ಹಾಕ್ಕೋಬೋದು, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾಟಿ ಟೊಮೆಟೊನೇ ಹಾಕ್ಕೊಳ್ಳಿ, ಯಾವುದೇ ಬಿರಿಯಾನಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈ ರೀತಿ ನೀವು ಈರುಳ್ಳಿನ ತಿನ್ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಳಿ. ತಿನ್ನಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಟೊಮೆಟೊನೂ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ಎತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಭಾಗನ ಕಟ್ ಮಾಡಿಬಿಟ್ಟು ಮೊಟ್ಟೆನ ಬೇಯಿಸ್ಬಿಟ್ಟು ತಣ್ಣೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಎತ್ಬಿಟ್ಟು ಈ ಥರ ಒಂದು 2-3 ಸತಿ ಕುಟ್ಬಿಟ್ಟು ಓಪನ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗುತ್ತೆ. ನಮಗೆ ಎಲ್ಲೋ ಮೊಟ್ಟೆ ಹಾಳಾಗಲ್ಲ, ಒಡೆದೋಗಲ್ಲ, ಏನೂ ಆಗಲ್ಲ. ಹಾಗಾಗಿ ಈ ಥರ ಕುಟ್ಬಿಟ್ಟೆ ಓಪನ್ ಮಾಡಿ ತಣ್ಣೀರಲ್ಲಿ ಹಾಕಿರಬೇಕು ಮೇಯ್ನಾಗಿ, ಇಲ್ಲಾಂದರೆ ಈ ರೀತಿ ಬರಲ್ಲ. ಇದು ಒಂದು ಚಿಕ್ಕ ಟಿಪ್ಪು, ಫಾಲೋ ಮಾಡ್ಕೊಳ್ಳಿ. ಇವಾಗ 1 ಕೈಯಷ್ಟು ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನು ಎಳ್ಳೆಣ್ಣೆ ತೊಗೊತಾ ಇದ್ದೀನಿ. 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಬೇರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಎಳ್ಳೆಣ್ಣೆ ಯೂಸ್ ಮಾಡಿದರೆ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಳ್ಳೆಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇವಾಗ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಹಾಕ್ತಿದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಆಗಿದೆ. ಇವಾಗ ಇದನ್ನು ಫ್ರೈ ಮಾಡಿ ಎತ್ತಿ ಒಂದು ಸೈಡಿಗೆ ಅದೇ ತಟ್ಟೆದಲ್ಲಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಇವಾಗ ಅದೇ ಕುಕ್ಕರ್ಗೆ 1.5 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಬರೀ 1.5 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು. ಅದೇ ಟೀ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತೆ ಈಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ನೋಡಿ. 3 ಸ್ಟಾರು, 2 ಚಕ್ಕೆ, 3 ಲವಂಗ ಮತ್ತು 1 ಟೀ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ. ಅದಾದಮೇಲೆ 4 ಎಳೆ ಅಷ್ಟೇ. ನೋಡಿ ಗಮ್ಮಂತಿದೆ, ಈ ರೀತಿ ಆಗಬೇಕು. ಇವಾಗ ಇದಕ್ಕೆ ನಾವು ಮೆಣಸಿನ್ಕಾಯಿ, ಕಟ್ ಮಾಡಿಟ್ಟಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಮತ್ತು ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿದಕ್ಕೆ ಬೇಕಂದರೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋಬೋದು. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಮಧ್ಯದಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ಒಂದೇ ಸತಿ ಉಪ್ಪು ಹಾಕ್ತಾ ಇಲ್ಲ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಏನಾಗುತ್ತೆ ಅಂದರೆ ಫ್ಲೇವರ್ಫುಲ್ಲಾಗಿ ಟೇಸ್ಟಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಬೇರೆ ಪ್ಯಾನ್ ತೊಗೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಮೊಟ್ಟೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ತೊಗೊತೀನಿ. 2 ಕಡೆನೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆದರೆ ಏನಾಗುತ್ತೆ ಅಂದರೆ ನಾವು ಬಿರಿಯಾನಿದಲ್ಲಿ ಹಾಕಿ ಕಳಿಸ್ಬೇಕಾದ್ರೆ ಒಡೆದೋಗಲ್ಲ. ಅದೇ ಥರ ನಾವು ತಿನ್ನಬೇಕಾದ್ರೆ ಕ್ರಂಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಒಂದು ಟಿಪ್ಪು. ಎಗ್ ಬಿರಿಯಾನಿ ಮಾಡಬೇಕಾದ್ರೆ ಮೊಟ್ಟೆನ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ, ಸೊ ಅದು ಒಡೆದೋಗಲ್ಲ ಕಲಿಸ್ಬೇಕಾದ್ರೆ. ಇವಾಗ ಇದು ರೋಸ್ಟ್ ಆಗಿದೆ ನೋಡಿ. ಇದಕ್ಕೆ ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಚಮಚ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಅಕ್ಕಿ ಹಾಕಬೇಕಾದ್ರೆ ಒಂಚೂರು ಉಪ್ಪು ಹಾಕ್ತೀವಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ಹಾಗೆ ಹಂಗೆ ಕೋಟ್ ಆಗಲಿ ಆ ಮಸಾಲ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಬರ್ತಿದೆ. ಇವಾಗ ಇದಕ್ಕೆ ನೋಡಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ. ನಾವಿವಾಗ ಇದಕ್ಕೆ ಏನು ಮಾಡ್ತೀವಿ ಅಂದರೆ ಇನ್ನು ಮಿಕ್ಕಿದಿರೋ ಮೀನ್ಸ್ ಸೊಪ್ಪು, ಆಮೇಲೆ ನಾವು ಫ್ರೈ ಮಾಡಿ ಇಟ್ಟಿರೋಂಥ ಆನಿಯನ್ ಇದೆಲ್ಲ ಹಾಕ್ತೀವಿ. ನೀವು ಬೇಕಾದರೆ ಕೇಳ್ಬೋದು, ಒಂದೇ ಸತಿ ಆನಿಯನ್ ಫ್ರೈ ಮಾಡ್ಕೊಂಡು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದಲ್ಲ ಅಂತ. ಮಾಡ್ಕೋಬೋದು, ಬಟ್ ಈ ರೀತಿ ಸಪ್ರೇಟಾಗಿ ಮಾಡಿದಾಗ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಯಾಕಂದರೆ ಟೊಮೆಟೊ ಹಾಕಿದ ತಕ್ಷಣ ಈರುಳ್ಳಿ ಅದರಲ್ಲೇ ಇತ್ತಂದರೆ ತುಂಬ ಬೆಂದಿರುತ್ತೆ. ಹಾಗಾಗಿ ನೋಡಿ, ಇವಾಗ ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್. ನೀವು ಮನೇಲಿರೋ ಚಿಲ್ಲಿ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, 1 ಸ್ಪೂನ್ ಮನೇಲೇ ಮಾಡಿರೋಂಥ ಗರಂ ಮಸಾಲೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ.
ಮತ್ತು 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ಯಾವ ಪಾತ್ರೆಯಲ್ಲಿ ನಾವು ರೈಸ್ ತೊಗೊಂಡಿದ್ದೀವೋ, ಅಕ್ಕಿ ತೊಗೊಂಡಿದ್ದೀವೋ ಅದೇ ಪಾತ್ರೆಯಲ್ಲಿ 2 ಕಪ್ಪು ನೀರು ಹಾಕಬೇಕು. ಅದೇ ಮೆಷರ್ಮೆಂಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಇದು ಕುದಿ ಬರಲಿ. ಇವಾಗ ನೋಡಿ, ಇಲ್ಲಿ 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ, ಫ್ಲೇವರ್ಫುಲ್ಲಾಗಿದೆ. ಇವಾಗ ಇದಕ್ಕೆ ಕ್ಲೀನ್ ಮಾಡಿ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಳ್ಳೋಣ. ಓಕೆ, ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಸೌಟನ್ನ ತೊಗೋಬೇಡಿ, 1 ಸ್ಪೂನ್ ತೊಗೊಂಡ್ಬಿಡಿ, ಕಲ್ಸೋಕ್ಕೆ ಈಸಿ ಇರುತ್ತೆ. ಇವಾಗ ನೋಡಿ, ಮಸಾಲ ಚೆನ್ನಾಗಿ ಕೋಟಾಗಿದೆ. ಇವಾಗ ಇದರಲ್ಲಿ ಏನಪ್ಪ ಟ್ರಿಕ್ಸ್ ಅಂದರೆ, ಆ ಮೊಟ್ಟೆಯಿಂದ 3 ಎಗ್ಗಲ್ಲಿ 3 ಎಲ್ಲೋ ಪಾರ್ಟ್ ಮಾತ್ರ ತೊಗೊಂಡ್ಬಿಡಿ. ತೊಗೊಂಡು ಅದನ್ನು ಒಂಚೂರು ನೀರು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ನೀರನ್ನ ಇವಾಗ ಇದಕ್ಕೆ ಒಯ್ದುಬಿಡಿ. ಇದೇ ಟೇಸ್ಟ್ ಕೊಡೋದು. ಸೊ ಇದು ಒಂದು ಸೀಕ್ರೆಟ್ ಟಿಪ್ಸ್. ಎಗ್ ಬಿರಿಯಾನಿ ಮಾಡಬೇಕಾದ್ರೆ ನೀವು 1.5 ಎಗ್ ಹಾಕ್ಕೋಬೋದು ಅಥವಾ 2 ಎಗ್ಗು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕದಂಗೆ ಎಲ್ಲೋ ಪಾರ್ಟ್ನ. ಇವಾಗ ನೋಡಿ, ಇನ್ನು ಮಿಕ್ಕಿದಿರೋ ಎಗ್ನೆಲ್ಲ ಆ ಮಸಾಲೆ ಸಮೇತ ಎಲ್ಲನೂ ಸೇರಿಸಿ ನಾನು ಹಾಗೆ ಇವಾಗ ಅದರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಎತ್ತಿ ಒಂದೊಂದೇ ಎಗ್ನ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ಹಾಕ್ಬಿಟ್ಟು ಆ ಮಸಾಲನ ಎಲ್ಲನೂ ಸೇರಿಸಿ ಅದಕ್ಕೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಕಲಸೋದು ನೋಡಿಕೊಂಡು ಸ್ಲೋವಾಗಿ ಕಲಸಿ. ನೋಡಿ, ಕುದಿ ಬರ್ತಾ ಇದೆ. ನಾನಿವತ್ತು ಇದನ್ನು ದಮ್ ಹಾಕ್ತಾಯಿದ್ದೀನಿ, ಸೊ ಹಾಗಾಗಿ ಕುದಿಸ್ಬಿಟ್ಟು ಹಾಕ್ತೀನಿ. ನೋಡಿ, ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿನೇ ಹಾಕ್ಬೇಕು ನಿಂಬೆಹಣ್ಣು ರಸ, ಮುಂಚೆನೇ ಹಾಕಬಾರ್ದು. ನೋಡಿ, ಇಲ್ಲಿ ಒಣಗಿರೋ ಅಂಥ ಮೇಥಿನ, ಡ್ರೈ ಮಾಡಿರೋ ಮೇಥಿನ ಎತ್ತಿ ಜಸ್ಟ್ ಸುಮ್ಮನೆ 1 ಟೀ ಸ್ಪೂನಷ್ಟು ಅಷ್ಟೇ ತೊಗೊಂಡು ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ಮೆಂತ್ಯ ಸೊಪ್ಪನ್ನ, ಒಣಗಿರೋ ಮೆಂತ್ಯ ಸೊಪ್ಪು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ಲೋವಾಗಿ ಕಲಗಿಸಿ. ನೋಡಿ, ಚೆನ್ನಾಗಿ ಆಲ್ಮೋಸ್ಟ್ ಆಗಿದೆ. ಇದು ಫೈನಲ್ ಸ್ಟೇಜ್ ಅಂತೀವಲ್ಲ, ಇದೇ ಫೈನಲ್ ಸ್ಟೇಜ್ ದಮ್ ಹಾಕಬೇಕಾದ್ರೆ. ನೋಡಿ, ಇವಾಗ ಇಲ್ಲಿ ನಾನು ತವಾ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿ ವಿಸಿಲ್ ಹಾಕ್ತಾಯಿದ್ದೀನಿ. ವಿಸಿಲ್ ಹಾಕ್ತೀನಿ, ಬಟ್ ನಾನು ವಿಸಿಲ್ ಬಿಡಲ್ಲ. ಇಲ್ಲಿ ವಿಸಿಲ್ ಹಾಕ್ಬಿಟ್ಟು ನಾನು 20 ಮಿನಿಟ್ಸು ಲೋ ಫ್ಲೇಮಲ್ಲೇ ಮಾಡ್ತೀನಿ. ಫಸ್ಟ್ 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಡ್ತೀನಿ, ಅದಾದಮೇಲೆ ಲೋ ಫ್ಲೇಮಲ್ಲಿ ಇಡ್ತೀನಿ. ನೋಡಿ, ಆಗಿದ ತಕ್ಷಣ ಈ ಥರ ಎತ್ತಿದ್ರೆ ಜಸ್ಟ್ ಅಲ್ಲಿ ಪ್ರೆಷರ್ ಫಾರ್ಮ್ ಆಗಿರುತ್ತೆ, ಲೈಟಾಗಷ್ಟೇ. ಅದನ್ನು ಕೈಯಲ್ಲೇ ಎತ್ಬೋದು, ಬೇಕಾದರೆ ನೀವು ಸ್ಪೂನ್ ಇಟ್ಕೋಬೋದು. ರಿಲೀಸ್ ಮಾಡಿಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಘಮ್ ಅಂತಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಯಾವಾಗಲೂ ಅಷ್ಟೇ ಸೌಟಿನ ಹಿಂದಿನ ಭಾಗದಲ್ಲೇ ನೀವು ಬಿರಿಯಾನಿನೆಲ್ಲ ಕಲಿಸ್ಬೇಕು, ಓಕೆನಾ? ಹಂಗೆ ಕಲಿಸಿದ್ರೆ ಮಾತ್ರ ಅಕ್ಕಿ ಎಲ್ಲ ಮತ್ತೆ ಒಡೆದೋಗಲ್ಲ, ಅನ್ನ ಚೆನ್ನಾಗಿರುತ್ತೆ, ಓಕೆನಾ? ನೋಡಿ, ವಾವ್, ಸೋ ಫ್ಲೇವರ್ಫುಲ್. ಆರಾಮಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ, ಸ್ಲೋವಾಗೇ ಕಲಿಸಿ, ಮೆತ್ತಗೆ ಮಾಡಿ. ನೋಡಿ, ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಒಂದು ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಎಗ್ ಬಿರಿಯಾನಿ ಚೆನ್ನಾಗಿದೆ ಅಂತ ಖಂಡಿತ ಹೇಳ್ತೀರಾ, ಟ್ರೈ ಮಾಡಿ. ಇವಾಗ ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಂಗಿದ್ರೆ ಮಾಡ್ಕೋಬೋದು. ಅಂದರೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ. ನೋಡಿ, ನಾನು ಸುಮ್ಮನೆ ಲೈಟಾಗಿ ಒಂದು ಇಟ್ಟಿದ್ದೀನಿ ಪುದೀನ. ಹಂಗೆ 2-3 ಕಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು. ಇನ್ನೂ ಬೇಕಂದರೆ ನೀವು ಇದ್ರ ಮೇಲೆ ಸೌತೆಕಾಯಿ ಮತ್ತು ಈರುಳ್ಳಿ ಅವೆಲ್ಲ ಇಟ್ಟು ನೀವಿಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೈಸ್, ಸೂಪರಾಗಿದೆ. ಖಂಡಿತ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.